ಸುದ್ದಿಗೋಷ್ಠಿ ಮುಗಿಸಿ ಏರ್ಪೋರ್ಟ್ ಹತ್ತ ಸಿದ್ದರಾಮಯ್ಯ. ಸುರ್ಜೇವಾಲಾ ಜೊತೆಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸುದ್ದಿಗೋಷ್ಠಿಯನ್ನ ಮುಗಿಸಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕಿದ್ದಾರೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಭೇಟಿಯ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. ಸದ್ಯ ಸುದ್ದಿಗೋಷ್ಠಿಯನ್ನ ಮುಗಿಸಿ ಏರ್ಪೋರ್ಟ್ನತ್ತ ಸಿದ್ದರಾಮಯ್ಯ ಅವರು ಈಗಾಗಲೇ ತೆರಳಿದ್ದಾರೆ. ಇವರ ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಇದ್ದಾರೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸೋದಕ್ಕೆ ಏರ್ಪೋರ್ಟ್ಗೆ ಹೋಗಿರೋದು ಸಿದ್ದರಾಮಯ್ಯ ಅವರು. ಸ್ವಲ್ಪ ಹೊತ್ತಿನಲ್ಲಿಯೇ ಇಲ್ಲಿಂದ ನೇರವಾಗಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ. ಆ ಭೇಟಿಯಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ ಅನ್ನುವಂಥದ್ದು ಚರ್ಚೆ. ಸಾಕಷ್ಟು ವಿಚಾರಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ನಾನು ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ ಅಂತ ಅಧಿಕೃತವಾಗಿ ಸಿದ್ದರಾಮಯ್ಯ ಅವರು ಹೇಳಿದರು. ಇಲ್ಲಿಂದ ನೇರವಾಗಿ ದೆಹಲಿಯತ್ತ ಸಿದ್ದರಾಮಯ್ಯ. ಇನ್ನಷ್ಟು ಅಪ್ಡೇಟ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ ವಿಚಾರ ಏನು ಅಂತಂದರೆ ನಾನು ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿ. ಜೊತೆಗೆ ನಿರೀಕ್ಷೆ ಇತ್ತು ಬಹುಶಃ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ ಬಳಿಕ ನೇರವಾಗಿ ದೆಹಲಿಗೆ ಹೋಗ್ತಾರೆ ಅಂತ ಹೇಳಿ. ಆ ಪ್ರಕಾರವಾಗಿ ದೆಹಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಯಾರ್ಯಾರು ಸಾಥ್ ಕೊಡ್ಬೋದು? ಸಿದ್ದರಾಮಯ್ಯ ಒಬ್ಬರೇನಾ ಅಥವಾ ಡಿ ಕೆ ಶಿವಕುಮಾರ್ ಕೂಡ ಹೋಗ್ತಾರಾ? ದೆಹಲಿಯಲ್ಲಿ ಏನೇನಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ ನಂತರ ಸುದೀರ್ಘವಾದಂಥ ಸುದ್ದಿಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸರ್ಕಾರದ ಎಲ್ಲ ಸಚಿವರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಈ ರಾಜೀನಾಮೆ ಪತ್ರ ಇನ್ನೂ ಅಂಗೀಕಾರ ಆಗಿಲ್ಲ. ಹೀಗಾಗಿ ಸ್ಟಿಲ್ ನಾವು ಸಿದ್ದರಾಮಯ್ಯ ಅವರು ಸಿ ಎಂ ಆಗಿ ಮುಂದುವರಿತಾರೆ, ಯಾಕಂದರೆ ರಾಜ್ಯಪಾಲರು ಅಂಗೀಕಾರವನ್ನು ಮಾಡೋವರೆಗೂ ಕೂಡ. ಆದರೆ ಸಿದ್ದರಾಮಯ್ಯ ಅವರು ಈಗ ದೆಹಲಿಗೆ ತೆರಳಿರ್ತಕ್ಕಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಧನ್ಯವಾದ ತಿಳಿಸೋಕೆ, ಕೃತಜ್ಞತೆ ತಿಳಿಸೋಕೆ ಹೈಕಮಾಂಡ್ ಭೇಟಿ ಮಾಡ್ತೇನೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಅಸಲಿ ವಿಚಾರ ಇರತಕ್ಕಂಥ ತಮ್ಮ ಆಪ್ತರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಮುಂಬರುವಂಥ ಸಚಿವ ಸಂಪುಟ ರಚನೆ ಏನಿದೆ ಅಲ್ಲಿ ತಮ್ಮ ಆಪ್ತರಿಗೆ ಒಂದಷ್ಟು ಮನೆ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ತಮ್ಮ ಆಪ್ತರು ಏನಿದ್ದಾರೆ ಅವ್ರಿಗೆ ಯಾವುದೇ ಅನ್ಯಾಯಗಳು ಆಗಬಾರ್ದು. ಅವರು ಹಿಂದಿಂದನೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ, ಅವರ ಪರವಾಗಿ ನಾನು ಕೂಡ ಈಗ ನಿಂತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹೀಗಾಗಿ ಮುಂದೆ ಯಾವ ರೀತಿಯಾದಂತಹ ಸ್ಥಾನಮಾನಗಳು ಈಗಾಗಲೇ ಆಫರ್ ಮಾಡಿರ್ತಕ್ಕಂಥದ್ದು ರಾಜ್ಯಸಭೆದು, ಆದರೆ ಅದನ್ನು ನಿರಾಕರಿಸಿದ್ದಾರೆ. ಹೈಕಮಾಂಡ್ಗೆ ಇನ್ನೊಂದು ಸರಿ ಅದನ್ನು ಮನವಿಯನ್ನು ಮಾಡ್ತಕ್ಕಂಥದ್ದು, ನನಗೆ ಈ ರಾಜ್ಯಸಭೆ ಬೇಡ, ನಾನು ಶಾಸಕನಾಗಿ ಉಳಿತೇನೆ ಅನ್ನುವಂಥ ಮಾತುಗಳನ್ನ ಹೈಕಮಾಂಡ್ ಮುಂದೆ ಹೇಳುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಹೀಗಾಗಿ ಇವತ್ತು ತೆರಳಿ ನಾಳೆ ಬೆಳಗ್ಗೆ ಮತ್ತೆ ವಾಪಸ್ ಆಗುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದ್ದಾವೆ. ಹೈಕಮಾಂಡ್ ನಾಯಕರನ್ನ ತಡರಾತ್ರಿ ಭೇಟಿ ಮಾಡಿ ನಾಳೆ ವಾಪಸ್ ಆಗಿ ನಾಳೆ CLP ಸಭೆ ನಡೆಯುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ನಾಳೆ ಸುರ್ಜೇವಾಲಾ ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಆ ನಂತರ CLP ಸಭೆ ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಒಂದು ಆಯೋಜನೆ ಆಗಿ CLP ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸಿದ್ದರಾಮಯ್ಯ ರಾಜೀನಾಮೆ, ಯಾರು ನೆಕ್ಸ್ಟ್ CM? ರಾತ್ರಿ ರಾಜ್ಯಪಾಲರು ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆ. ಮೊದಲು ರಾಜ್ಯಪಾಲರು ರಾಜೀನಾಮೆ ಅಂಗೀಕರಿಸಬೇಕು. ಮತ್ತೊಮ್ಮೆ ಸಿದ್ದರಾಮಯ್ಯರನ್ನ ಗೆಹ್ಲೋಟ್ ಕರೆಯೋ ಸಾಧ್ಯತೆ ಕೂಡ ಇದೆ. ಆದರೆ ಸದ್ಯಕ್ಕೆ ದೆಹಲಿಗೆ ತೆರಳಿರುವಂಥ CM ಸಿದ್ದರಾಮಯ್ಯ ರಾಜೀನಾಮೆ ಈಗ ನೀಡಿದ್ದಾರೆ. ಹಾಗಾದರೆ ಯಾರು ನೆಕ್ಸ್ಟ್ CM ಅನ್ನೋ ಪ್ರಶ್ನೆ. ಇವತ್ತು ಸಂಜೆ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಈಗ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿರೋದು. ಬಸವರಾಜ್, ಈಗ ಒಂದು CM ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇವತ್ತು ಸಂಜೆ ರಾಜ್ಯಪಾಲರು ಇಲ್ಲಿ ಬೆಂಗಳೂರಿಗೆ ಬರ್ತಾ ಇರೋದು. ಮುಂದೆ ನೆಕ್ಸ್ಟ್ CM ಯಾರು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮತ್ತೇನಾದ್ರು ರಾಜ್ಯಪಾಲರು ಕರಿಬಹುದಾ? ಆ ಚಾನ್ಸಸ್ ಇದೆಯಾ ಏನು ಅಂತ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ಮುಂದೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋಂಥದ್ದು ಪ್ರಶ್ನೆ ಆಗುತ್ತೆ. ಈ ಹಿಂದೆಯೂ ಕೂಡ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ ಉದಾಹರಣೆಗಳಿದೆ. ಬಸವರಾಜ್, ಧರ್ಮಸಿಂಗ್ ಅವರು ರಾಜ್ಯಪಾಲರು ಇರಲಿಲ್ಲ, ಕಾರ್ಯದರ್ಶಿಗೆ ಅವರು ರಾಜೀನಾಮೆ ಪತ್ರವನ್ನ ಸಲ್ಲಿಸಿ ಬಂದಿದ್ರು. ನಂತರ ಅದು ಅಂಗೀಕಾರ ಕೂಡ ಆಗಿತ್ತು. ಸೊ ಈ ಸಂದರ್ಭ, ಈ ವಿಚಾರವನ್ನು ನಾವು ಗಮನಿಸಿದಾಗ ಏನೇನಾಗುತ್ತೆ ಅಂತ ಬಸವರಾಜ್. ಖಂಡಿತ ಶ್ರೀಪಾದ್, ಮೊದಲನೇದಾಗಿ ಈಗ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಅವರ ರಾಜ್ಯಪಾಲರ ಕಾರ್ಯದರ್ಶಿ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಆ ನಂತರ ಇದನ್ನು ನೋಡಿ ಅದು ಕಾನೂನುಬದ್ಧವಾಗಿ ಈ ತರಹದ ಪತ್ರವನ್ನು ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿ ಅನ್ನುವಂಥ ಮನವಿಯನ್ನು ಕಾರ್ಯದರ್ಶಿಗಳು ರಾಜ್ಯಪಾಲರಿಗೆ ಮಾಡ್ತಾರೆ. ರಾಜ್ಯಪಾಲರು ಆ ಪತ್ರವನ್ನು ಪರಿಶೀಲನೆ ಮಾಡ್ತಾರೆ. ಇದರಲ್ಲಿ ಅಸಲಿಯತ್ತು ಏನು ಅನ್ನೋದು ಮತ್ತು ಖುದ್ದಾಗಿ ಹೋಗಿ ಕೊಟ್ಟಿರೋ ಕಾರಣಕ್ಕಾಗಿ ಇದೊಂದು ಕಾನೂನುಬದ್ಧವಾಗಿ ಈ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಪರಿಶೀಲನೆ ಬಳಿಕ ನೇರವಾಗಿ ಅಂಗೀಕಾರ ಮಾಡ್ಬೋದು. ಅದರಲ್ಲಿ ಏನಾದರೂ ಅವರಿಗೆ ಸ್ವಲ್ಪ ದೋಷ ಏನಾದರೂ ಕಂಡು
ಕಂಡು ಬಂದರೆ ಬುಲಾವ್ ಕೊಡ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಹಿಂದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು. ನೀವು ಗಮನಿಸಿದರೆ ಹಿಂದೆ ಕಾಂಗ್ರೆಸ್ ಮತ್ತು JDS ಸರ್ಕಾರ ಬಿದ್ದು ಹೊಸ ಸರ್ಕಾರ ರಚನೆ ಆಗಬೇಕಾದಾಗ 17, 18, 19 ಜನ ಏನು ಶಾಸಕರು ರಾಜೀನಾಮೆಯನ್ನು ಸಲ್ಲಿಸಿದ್ರು, ಅದನ್ನು ಅಂಗೀಕಾರ ಮಾಡಿರಲಿಲ್ಲ ಅಂದಿನ ಶಾಸಕರು, ರಾಜ್ಯಪಾಲರು. ಅದು ಕಾನೂನುಬದ್ಧವಾಗಿ ಕೊಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ಸಾದ ನಂತರ ಈ ಒಂದು ಪತ್ರವನ್ನು ಪರಿಶೀಲನೆ ಮಾಡ್ತಾರೆ. ಆ ರಾಜೀನಾಮೆ ಅಂಗೀಕಾರ ಆದ ನಂತರ ಯಾವುದೇ ತಡ ಮಾಡದೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆಸಬೇಕು ಅನ್ನುವಂಥ ನಿರ್ಧಾರ ಈಗ ಪೂರ್ವ ನಿಯೋಜಿತ ಆಗಿದೆ. ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನದಷ್ಟೊತ್ತಿಗೆ ಬೆಂಗಳೂರಿಗೆ ಸುರ್ಜೇವಾಲ ಅವರು ವಾಪಸ್ ಬರ್ತಾರೆ. ಈಗ ಸುರ್ಜೇವಾಲ ಅವರು ಕೂಡ ಇವ್ರ ಜೊತೆ ಹೋಗ್ತಾ ಇರ್ತಕ್ಕಂಥದ್ದು. ಈಗ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾವ ಸಚಿವರು ಹೋಗ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಗೊತ್ತಾಗಬೇಕಾಗಿದೆ. ಯಾಕಂದರೆ ಅದು ಸ್ಪೆಷಲ್ ಫ್ಲೈಟಲ್ಲಿ ಒಂದು 8ರಿಂದ 10 ಜನ ಹೆಚ್ಚುವರೆಗೆ ಹೋಗ್ಬೋದು. ಹಾಗಾಗಿ ಯಾರ್ಯಾರು ಸಚಿವರು ಅವ್ರ ಜೊತೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನುವಂಥದ್ದು ಮತ್ತು ಸಿದ್ದರಾಮಯ್ಯ ಅವರು ಏನೆಲ್ಲ ಅಲ್ಲಿ ಮಾತನಾಡ್ತಾರೆ ಹೈಕಮಾಂಡ್ ಜೊತೆ ಅನ್ನೋಂಥದ್ದು ಬಹಳ ಪ್ರಮುಖ ಆಗುತ್ತೆ. ಹೀಗಾಗಿ ನಾಳೆ ವಾಪಸ್ ಬಂದ ನಂತರ CLP ಸಭೆಯಲ್ಲಿ CLP ನಾಯಕನನ್ನು ಆಯ್ಕೆ ಮಾಡಲಾಗುತ್ತೆ. ಆಯ್ಕೆ ನಂತರ ಯಾವಾಗ ಪ್ರಮಾಣ ವಚನ ಆಗುತ್ತೆ ಅನ್ನೋಂಥದ್ದು ಒಂದು ಸ್ಪಷ್ಟ ಸಿಗುತ್ತೆ. ಮತ್ತು ಎಷ್ಟು ಮಂತ್ರಿಗಳು ಪ್ರಮಾಣ ವಚನವನ್ನು ಮೊದಲ ಹಂತದಲ್ಲಿ ಸ್ವೀಕರಿಸ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ನಾಳೆ ಸ್ಪಷ್ಟ ಆಗುತ್ತೆ. ಆ ಬಳಿಕ ಎಲ್ಲವೂ ಕೂಡ ಸ್ಪಷ್ಟ ಆದ ಬಳಿಕ ಪ್ರಮಾಣ ವಚನ ಎಲ್ಲಿ ಆಗಬೇಕು ಅನ್ನೋಂಥದ್ದು ಒಂದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಅಥವಾ ಕಂಠೀರವ ಸ್ಟೇಡಿಯಂ ಅಲ್ಲ ಅಥವಾ ರಾಜಭವನದಲ್ಲ ಅನ್ನೋಂಥದ್ದು. ಒಂದು ಮೂಲಗಳ ಪ್ರಕಾರ DK ಶಿವಕುಮಾರ್ ಅವರು ಗ್ರ್ಯಾಂಡ್ ಸ್ಟೆಪ್ ಮುಂದೆ ಈ ಪ್ರಮಾಣ ವಚನವನ್ನು ತೆಗೆದುಕೊಳ್ಬಹುದು ಅನ್ನೋಂಥದ್ದು. ಯಾಕಂದರೆ ಬಹುದಿನದ ಕನಸು, ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಪ್ರಚಾರ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಈ ಒಂದು ಪ್ರಮಾಣ ವಚನ ಮಾಡುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲವೂ ಕೂಡ ಸಿದ್ಧತೆ ಆಗಬೇಕಾಗುತ್ತೆ. ಒಂದೇ ದಿನಕ್ಕೆ ನೀವು ಪ್ರಮಾಣ ವಚನ ಗ್ರ್ಯಾಂಡ್ ಸ್ಟೆಪ್ ಮುಂದೆ ತೆಗೆದುಕೊಳ್ತಾನೆ ಅಂದರೆ ಆಗಲ್ಲ. ಅದಕ್ಕೆ ಒಂದಷ್ಟು ಪೂರ್ವ ಸಿದ್ಧತೆಗಳು ಆಗಬೇಕಾಗುತ್ತೆ. ಆ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಎಲ್ಲವೂ ಕೂಡ CLP ಸಭೆಯಲ್ಲಿ ಅನೌನ್ಸ್ ಮಾಡಿ ಒಂದು ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ಬಹುತೇಕ ಇನ್ನೊಂದು 2-3 ದಿನಗಳಲ್ಲಿ ಒಂದು ಪ್ರಮಾಣ ವಚನವನ್ನು DK ಶಿವಕುಮಾರ್ ಅವರು ಅಥವಾ ಆಗ CLP ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋಂಥದ್ದು. CLP ನಾಯಕರು ಬಹುತೇಕವಾಗಿ DK ಶಿವಕುಮಾರ್ ಅನ್ನೋದು ಈಗ ಮನವರಿಕೆ ಆಗಿದೆ ಎಲ್ಲರಿಗೂ. ಆದರೆ ಅಂತಿಮವಾಗಿ CLP ಸಭೆಯಲ್ಲಿ ಒಂದು ಘೋಷಣೆ ಮಾಡಬೇಕು. ಆ ಘೋಷಣೆ ನಂತರ CLP ನಾಯಕ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಶ್ರೀಪಾದ್. ಬಸವರಾಜ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಸಿಗ್ತಾ ಇದೆ. ರಾಜ್ಯಪಾಲರು ರಾಜೀನಾಮೆ ಅಂಗೀಕರಿಸಿದ್ರೆ CLP ಸಭೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ. ಸದ್ಯಕ್ಕೆ ಇನ್ನೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿಲ್ಲ. ರಾಜ್ಯಪಾಲರು ರಾಜೀನಾಮೆ ಅಂಗೀಕರಿಸಿದ್ರೆ ಈ ಒಂದು CLP ಸಭೆಯನ್ನ ಕರೀತಾರೆ. ಆ CLP ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಆಯ್ಕೆ ಅಲ್ಲಿ ನಡೆಯುತ್ತೆ. ಸದ್ಯಕ್ಕೆ ಇನ್ನೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ರಾಜೀನಾಮೆ ಅಂಗೀಕಾರ ಆದ ನಂತರ ಆಸ್ ಪರ್ ಪ್ರೊಸೆಸ್ CLP ಸಭೆ ಆಗಬೇಕು. ಆ CLP ಸಭೆಯಲ್ಲಿ ಶಾಸಕಾಂಗ ಸಭೆಯ ನಾಯಕನನ್ನಾಗಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು. ಈಗ ಅಲಿಖಿತ ಅನ್ನುವಂತೆ DK ಶಿವಕುಮಾರ್ ಅವರು